ನಿಜವಾದ ನಮ್ಮ ವಿರೋಧಿಗಳು ಮುಸಲ್ಮಾನರಲ್ಲ. ಓಟ್ಗೋಸ್ಕರ ಅವ್ರಿಗೆ ಎತ್ಕೆಟ್ಟಿ ತಲೆ ಕೆಡಿಸಿ ಅವ್ರನ್ನ ಏನೇನೋ ಮಾತಾಡ್ತಕ್ಕಂಥ ಇವರು ನಿಜವಾದ ರಾಷ್ಟ್ರದ ದ್ರೋಹಿಗಳು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಂವಿಧಾನ ಎಲ್ರಿಗೂ ಒಂದೇ, ಹೇಗೆ ಕೊಟ್ಬಿಡ್ತಾರೆ 4% ಧರ್ಮಾಧಾರಿತ ರಿಸರ್ವೇಷನ್? ನಮ್ಮ ಸಂವಿಧಾನ ಕೊಟ್ಟಂತ ಈ ದೇಶದ ಮಹಾನ್ ಪುರುಷ ಅಂಬೇಡ್ಕರ್. ಅದಕ್ಕೆ ಅವ್ರು ಯೋಚನೆ ಮಾಡಿ ಖರ್ಗೆ ಅವ್ರನ್ನ ಕೆಳಗಿಳಿಸಿ ಉದ್ಧಾರ ಮಾಡಬೇಕು. ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು, ಮತ್ತೆ ಅವರನ್ನು ಬಂಧಿಸಿ ತಕ್ಷಣವೇ ಬಂಧಿಸಬೇಕು. ನಾವು ಎಲ್ಲರ ಪರ ಇದ್ದೀವಿ, ಯಾರು ವಿರೋಧಿ ಇಲ್ಲ. ಯಾರು ದೇಶಭಕ್ತರಾಗಿ ಭಾರತ್ ಮಾತಾ ಕಿ ಜೈ ಅಂತಾರೆ ನಾವು ಅವ್ರಿಗೆ ಜೈ ಅಂತೀವಿ. ಯಾರು ಭಾರತ್ ಮಾತಾ ಕಿ ಜೈ ಅನ್ನಲ್ಲ, ನೈ ಅಂದರೆ ನಾವು ಅವ್ರಿಗೆ ನೈ ಅಂತೀವಿ. ನೀವು ಮಾಡಿರ್ತಕ್ಕಂಥ ಮೀಸಲಾತಿ ಏನು 4% ನಿಮಗೆ ಕೊಟ್ಬಿಟ್ರೆ, ಅವ್ರಿಗೆ ಕೊಟ್ಬಿಟ್ರೆ ಮಿಕ್ಕಿದವ್ರು ಎಲ್ಲೋಗ್ಬೇಕು ಸ್ವಾಮಿ? ಹನಿ ಟ್ರಾಪಿನ ವಿಷಯವನ್ನು ಕಡಿಮೆ ಮಾಡೋಕ್ಕೆ ಇವತ್ತು ಸಂವಿಧಾನದ ತಿದ್ದುಪಡಿಯನ್ನು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಅವರೇ ಸಿಗಾಕೊಂಡಿದ್ದಾರೆ. ಕಾಂಗ್ರೆಸ್ ಅವ್ರ ಮನಸ್ಸಲ್ಲಿ ಏನಿದೆ, ಆ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರ ಇವತ್ತು ರಸ್ತೆಗೆ ಬಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಟ್ಟು ಕೊಡ್ತೀನಿ ಅಂತ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಬಕ್ಕಸವನ್ನು ಬಂಡ್ ಮಾಡಿದೆ. ನಿಜಕ್ಕೂ ಸಹ ನಿಮ್ಮ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ? ಪರಿಶಿಷ್ಟ 25,000 ಕೋಟಿ ದುಡ್ಡನ್ನು ನುಂಗಿ ಕುಡಿದ್ರಲ್ಲ ನೀವು. ಅವತ್ತು ನೋಡಿದ್ರೆ ವಿಧಾನಸಭೆಯಲ್ಲಿ ನಾನು ಒದ್ದು ಅಧಿಕಾರ ತೆಗೆದುಕೊತೀನಿ ಅಂದ್ರು. ಇವತ್ತು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯ ಜನರನ್ನ ಇವತ್ತು ಛತ್ರಿಗಳು ಹೋಲಿಸಿದ್ದಾರೆ. ಛತ್ರಿಗಳು ಅಂತಕ್ಕಂಥದ್ದು ಹೇಳ್ತಾರೆ. ಯಾವುದಕ್ಕೋಸ್ಕರ ಈ ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಗೊತ್ತಾಗಿಲ್ಲ. ನಿಮ್ಗೇನಾದ್ರೂ ಸಂವಿಧಾನ ಬಗ್ಗೆ ಗೌರವ ಇದ್ದರೆ, ಕಿಂಚಿತ್ತಾದ್ರೂ ಗೌರವ ಇದ್ದರೆ ಕೂಡಲೇ ನೀವು ರಾಜೀನಾಮೆ ತಗೊಳ್ಳೇಬೇಕು.